ಅಪ್ಪ ನನಗೆ ಕ್ಷಮಿಸ್ಬೇಡಿ ಅಪ್ಪ. ಐ ಆಮ್ ಸೋ ಸಾರಿ ಅಪ್ಪ, ಐ ಆಮ್ ಸೋ ಸಾರಿ. ನಾನು ನಿಮಗೆ ತುಂಬಾ ನೋವು ಕೊಟ್ಬಿಟ್ಟೆ ಅಲ್ವಾ? ಏನ್ ಮಾಡ್ಲಿ, ನಾನು ನಿಮ್ಮನ್ನ ಅಷ್ಟು ಪ್ರೀತಿಸ್ತೀನಿ, ಅದಕ್ಕೆ ಅಷ್ಟು ಹರ್ಟ್ ಕೂಡ ಮಾಡಿದೆ. ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ದ್ವೇಷನೂ ಜಾಸ್ತಿ ಇರುತ್ತೆ ಅಂತಾರಲ್ವಾ, ಹಾಗೆ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದ ಅಪ್ಪ ಅಮ್ಮನೇ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಗೊತ್ತಾದಾಗ ನನಗೆ ತುಂಬಾ ಬೇಜಾರಾಯ್ತು ಅಮ್ಮ. ಅದಕ್ಕೆ ನಾನು ಆ ರೀತಿ ಎಲ್ಲ ನಡ್ಕೊಂಡೆ. ಅಪ್ಪ ಅಮ್ಮ, ನೀವು ನನ್ನ ಮೊದ್ಲಿನ ತರನೇ ಪ್ರೀತಿ ಮಾಡ್ತೀರಾ ಅಲ್ವಾ? ಇದೇನೇ ಕಂದ, ನಮ್ಮ ಮಗಳ ಕಣೆ ನೀನು, ಪ್ರೀತಿ ಎಲ್ಲಿ ಹೋಗುತ್ತೆ? ಮತ್ತೆ ಯಾಕೆ ನೀವು ನನ್ನನ್ನ ಬಂದು ಮಾತಾಡಿಸ್ಲಿಲ್ಲ? ನೀವು ನನ್ನನ್ನ ದೂರ ಇಟ್ಬಿಟ್ರಿ ಅಲ್ವಾ? ನಿಮ್ಮೆಲ್ಲರಿಂದ ದೂರ ಆಗಿ ನಾನು ಅನುಭವಿಸಿದ ನೋವು ನನಗೆ ಮಾತ್ರ ಗೊತ್ತು. ನಿಮ್ಮೆಲ್ಲರನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಮ್ಮ? ಅಯ್ಯೋ ಕಂದ, ನಮ್ಮ ಮನ್ಸಲ್ಲಿ ಆ ಥರ ಏನು ಇರಲಿಲ್ಲಮ್ಮ. ಹಾಗಿದ್ರೆ ನಾವು ಬರ್ತಿದ್ವಾ ಹೇಳು ಮಾತಾಡ್ಸಕ್ಕೆ? ಈಗ ಅಳ್ಬೇಡ, ಸಮಾಧಾನ ಮಾಡ್ಕೊ, ಆ ಥರ ಏನೂ ಇಲ್ಲ. ಅಪ್ಪ, ನೀವು ನನ್ನನ್ನ ಕ್ಷಮಿಸಿದ್ದೀರಲ್ವಾ? ನಿಮ್ ಕಿರಿ ಮಗಳು ನಿಮ್ ಇಷ್ಟದ ವಿರುದ್ಧವಾಗಿ ಮದ್ವೆ ಆದ್ಲು ಅಂತ ನಿಮಗ್ ನನ್ ಮೇಲೆ ದ್ವೇಷ ಇಲ್ಲ ತಾನೆ? ಇಲ್ಲ ಕಂದ, ಅದು ಒಂದು ಕೆಟ್ಟ ಟೈಮ್ ಅಷ್ಟೇ. ಅದನ್ನೇ ಎಷ್ಟು ದಿನ ಅಂತ ಸಾಧಿಸೋದು? ನಮ್ಮ ಆಟಕ್ಕಿಂತ ನಿಮ್ಮ ಭವಿಷ್ಯ ಬಹಳ ಮುಖ್ಯ ನಮಗೆ. ಮುಂದೆ ಜೀವನ ಮಾಡಬೇಕಾಗಿರೋದು ನೀವು ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ. ಹಾಗಾಗಿ ನಮಗೆ ನಿಮ್ಮ ಮೇಲೆ ಯಾವ ಬೇಜಾರು ಇಲ್ಲ. ಭಾರತ ಅಂತ ಅಳಿಯ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಪುಣ್ಯ. ನೀ ಹಾಗೆಲ್ಲ ಏನು ಅನ್ಕೋಬೇಡ, ನಮ್ಮ ಮನಸ್ಸಲ್ಲಿ ಆ ಥರದ್ದು ಏನೂ ಇಲ್ಲ. ಹೌದು ಕಂದ, ಅದೆಲ್ಲ ಮುಗ್ದೋದ್ ಕತೆ. ನೀನ್ ಅದ್ರ ಬಗ್ಗೆ ಮಾತಾಡಿ ತಲೆ ಕೆಡ್ಸ್ಕೊಬೇಡ. ಅಪ್ಪ ಇದನ್ನೆಲ್ಲ ಮಾಡಿದ್ರ? ಅಪ್ಪ ನಿಜವಾಗ್ಲೂ ನೀವೇ ಮಾಡಿದ್ದು? ಕಂದ, ಪ್ರತಿಯೊಂದನ್ನು ಅಪ್ಪನೇ ಮಾಡಿದ್ದು. ಡಿಫ್ರೆಂಟ್ ಆಗಿದೆ, ಬಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀನು ಖುಷಿ ಪಟ್ರೆ ಸಾಕು ಕಂದ. ನಾವು ಇದೆಲ್ಲ ತಂದಿದ್ದು ಸಾರ್ಥಕವಾಯ್ತು. ಸರಿ, ನಾವಿನ್ನು ಹೊರಡ್ತೀವಿ. ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಮನೆಗೆ. ಏ ಅದೇಗಾಗುತ್ತೆ? ಹಾಗೆಲ್ಲ ಹೋಗೋ ಆಗಿಲ್ಲ. ಅಪರೂಪಕ್ಕೆ ಬಂದಿದ್ದೀರಾ? ಇವತ್ತು ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗಿ ನಿಮ್ಮ ಮಗಳ ಜೊತೆ ಕಾಲ ಕಳೆದಾಗುತ್ತೆ, ನಮಗೂ ಖುಷಿ ಆಗುತ್ತೆ. ಹೌದಪ್ಪ, ಪ್ಲೀಸ್ ಇವತ್ತಿಲ್ಲೇ ಇದ್ಬಿಡಿ. ಅಲ್ಲಮ್ಮ, ಅದು ಇದು ಎಂಥದ್ದು ಇಲ್ಲ. ಬಸ್ರಿ ಬೈಕ್ ಅನ್ಕೊಳ್ಳಿ ಅಲ್ವೇನ್ರಿ? ಹಾ ಅಪ್ಪ, ಇದು ಬಸ್ರಿ ಬೈಕೇನೆ. ನೀವಿಬ್ರು ಎಲ್ಲೂ ಹೋಗಂಗಿಲ್ಲ, ನನ್ನ ಜೊತೆನೇ ಇರ್ಬೇಕು ಪ್ಲೀಸ್. ಸರಿ ಅಮ್ಮ. ಥ್ಯಾಂಕ್ ಯು. ಯಾಕ್ರಿ, ನಿದ್ರೆ ಬರ್ತಿಲ್ವಾ? ಇಲ್ಲ ಮಂದಾಕಿನಿ, ನಾನೆಷ್ಟು ಪ್ರಯತ್ನ ಪಟ್ಟರು ಈ ನೋವನ್ನು ಮರೆಯೋಕ್ಕಾಗ್ತಾನೆ ಇಲ್ಲ. ನಾವು ನಮ್ಮ ಮಕ್ಕಳನ್ನ ಎದೆಗೆ ಹೊತ್ಕೊಂಡು ಬೆಳೆಸಿದ್ದೀವಿ. ಆದರೆ ನಮ್ಮ ಮಗ ನಮ್ಮ ಎದೆಗೆ ಒದ್ದುಬಿಟ್ಟ. ನಮ್ಮನ್ನ ಕಾಲ್ ಕಸಕ್ಕಿಂತ ಕಡಿಯಾಗಿ ನೋಡ್ಬಿಟ್ಟ. ಆ ನೋವನ್ನ ಹೇಗೆ ಮರೆಯೋದು, ಹೇಗೆ ಸಹಿಸ್ಕೊಳ್ಳೋದು? ನಿಜ ರೀ, ಯಾವುದೇ ತಂದೆ ತಾಯಿಗಾದ್ರೂ ಇದು ತುಂಬಾನೇ ಕಷ್ಟ. ನಾವು ನಮ್ಮ ಮಕ್ಕಳನ್ನ ಎಷ್ಟು ಕಷ್ಟ ಬಿದ್ದು ಸಾಕಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಮಗೆ ಎಷ್ಟೇ ಕಷ್ಟ ಆದರೂ ಅವ್ರ ಹೊಟ್ಟೆ ಬಟ್ಟೆಗೆ ಕಷ್ಟ ಆಗದೆ ಇರೋ ಥರ ನೋಡ್ಕೋತೀವಿ. ಒಳ್ಳೆ ಸಂಸ್ಕಾರ ಕೊಟ್ವಿ, ಒಳ್ಳೆ ಎಜುಕೇಶನ್ ಕೊಟ್ವಿ. ಕೊನೆಗೆ ನಮ್ಮ ಮಗ ಏನೋ ಮಾಡ್ತಾನೆ ಅಂದಾಗ ಸಂತೋಷ ಪಟ್ವಿ. ಅವ್ನು ಚೆನ್ನಾಗಿ ಬೆಳೀಲಿ ಅಂತ ಬಯಸಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಆದರೆ ಕೊನೆಗಾಗಿದ್ದೇ ಬೇರೆ.
ಆದರೆ ನಮ್ಮ ಮಗ ಬೆಳೀತಾ ಬೆಳೀತಾ ತನ್ನ ಬೇರ್ನೇ ಮರ್ತ್ಬಿಟ್ಟ. ತಪ್ಪ ಅಮ್ಮನ್ನೇ ಆಚೆ ಹಾಕ್ಬಿಟ್ನಲ್ರಿ. ಅವನ ಪಾಲಗ್ ನಾವು ಆಗ್ಲೇ ಸತ್ತೋಗಿದ್ದೀವಿ ರೀ. ಹೆತ್ತ ಮಗಂಗೆ ಬೇಡವಾಗಿದ್ದೀವಿ ಅಂದಮೇಲೆ ನಾವು ಯಾಕ್ರಿ ಬದುಕಬೇಕು? ಬದುಕೇನು ಸಾಧಿಸೋಕ್ಕಿದೆ ನಮಗೆ? ಏನೂ ಇಲ್ಲ. ನಮ್ಮ ಮಗ ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸ್ತಾನೆ ಅಂತ ಯಾರೇ ಅನ್ಕೊಂಡಿದ್ರು? ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಬದುಕು ನಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಸುತ್ತೆ, ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮಂದಾಕಿನಿ. ನಡಿ ಹೋಗೋಣ. ರೀ, ಇಷ್ಟೊತ್ತಲ್ಲ ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಯಾರು ಏನು ಅಂದ್ಕೊಂಡ್ರೆ ನಮ್ಗೇನು ಮಂದಾಕಿನಿ? ಅದನ್ನ ಕೇಳಕ್ಕೆ ನಾವೇ ಇರಲ್ವಲ್ಲ. ಸಾಯಕ್ಕೆ ಹೊರಟಿರೋರು ನಾವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡ್ಬೇಕು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಮನೆಯವರೆಲ್ಲ ಹೇಳಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟೋಗೋಣ. ಬಾ. ರೀ ಏನು ಮಂದಾಕಿನಿ? ರೀ